ಗುಡಿಬಂಡೆಯಲ್ಲಿ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಜಯಂತಿ ವಿಜೃಂಭಣೆಯಿಂದ ಆಚರಣೆ. ಅಂಬೇಡ್ಕರ್ ದಾರಿಯಲ್ಲಿ ನಡೆದರೆ ನಿಜವಾದ ಗೌರವ, ಶಾಸಕರ ಸಂದೇಶ. ಶಿಕ್ಷಣ, ಸಂಘಟನೆ ಹಾಗೂ ಹೋರಾಟದ ಮೂಲಕ ಸಮಾಜದಲ್ಲಿ ಬದಲಾವಣೆ ತರಬೇಕೆಂದು ಶಾಸಕ ಕರೆ. ಮಹಾಮಾನವರಾದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆ ಹಾಗೂ ಬಾಬು ಜಗಜೀವನ್ ರಾಮ್ ಅವರ 119ನೇ ಜನ್ಮದಿನಾಚರಣೆಯನ್ನು ಗುಡಿಬಂಡೆ ಪಟ್ಟಣದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ಪಟ್ಟಣ ಪಂಚಾಯಿತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮಹಿಳೆಯರು ಕಳಶಗಳನ್ನು ಹೊತ್ತು ಬೆಳ್ಳಿ ರಥಗಳಲ್ಲಿ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ರವರ ಭಾವಚಿತ್ರಗಳನ್ನು ಅಲಂಕರಿಸಿ ರಾಜಬೀದಿಯಲ್ಲಿ ಭವ್ಯ ಮೆರವಣಿಗೆ ನಡೆಸಿದರು. ತಮಟೆಗಳ ಸದ್ದು, ನೃತ್ಯ, ಗೊಂಬೆಗಳ ಪ್ರದರ್ಶನ ಜನರಲ್ಲಿ ಹಬ್ಬದ ವಾತಾವರಣ ಮೂಡಿಸಿತು. ಮೆರವಣಿಗೆಯ ನಂತರ ಅಂಬೇಡ್ಕರ್ ಪುತ್ಥಳಿಯ ಬಳಿ ನಡೆದ ಮುಖ್ಯ ಕಾರ್ಯಕ್ರಮದಲ್ಲಿ ಶಾಸಕರು ಗಿಡಕ್ಕೆ ನೀರು ಹಾಕಿ ಇಬ್ಬರು ಮಹನೀಯರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಸಲ್ಲಿಸಿದರು. ಈ ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳು, ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಕುಮಾರಿ, ಕಾರ್ಯನಿರ್ವಹಣಾಧಿಕಾರಿ ಎನ್ ನಾಗಮಣಿ, ಪಟ್ಟಣ ಪಂಚಾಯಿತಿ ಅಧಿಕಾರಿ ಆರತಿ, ಸಮಾಜ ಕಲ್ಯಾಣ ಅಧಿಕಾರಿ ಲಕ್ಷ್ಮೀಪತಿ ರೆಡ್ಡಿ ಸೇರಿದಂತೆ ವಿವಿಧ ದಲಿತ ಮುಖಂಡರು, ಸರ್ಕಾರಿ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು. ಜೆಎನ್ ಕೃಷ್ಣಾರೆಡ್ಡಿ, ಜೆಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಆ ಕೆಲಸ ತಾವು ಮಾಡಬೇಕು ಅಧಿಕಾರಿಗಳು ಅನ್ನೋ ಮಾತನ್ನ ಹೇಳುತ್ತಾ, ಹಾಗೆ ಇನ್ನಷ್ಟು ಈ ಅಂಬೇಡ್ಕರ್ ನನಗೆ ಈ ದಲಿತ ಮುಖಂಡರೆಲ್ಲ ಬಂದು ಇಲ್ಲೊಂದು ಪುತ್ಲಿ ಬೇಕು ಅಂದ್ರೆ ಪುತ್ಲಿ ಮಾಡಿದ್ದೀವಿ. ನಿಮ್ಮೆಲ್ಲರ ಬೇಡಿಕೆ ಅಂತೆ ಇಷ್ಟು ದಿವಸ ಇಲ್ಲೊಂದು ಅಂಬೇಡ್ಕರ್ ಭವನ ಬೇಕು ಅಂತ ಕೇಳಿದ್ದೀರಾ. ಇವತ್ತು ಅಂಬೇಡ್ಕರ್ ಭವನಕ್ಕೆ ಗುದ್ಲಿ ಪೂಜೆ ಮಾಡಿ 2 ಕೋಟಿ ಕೊಟ್ಟಿದ್ದೀನಿ. 2 ಕೋಟಿ ಕೊಟ್ಟು 4 ಕೋಟಿಯಲ್ಲಿ ಒಳ್ಳೆ ಭವನ ನಿರ್ಸೋದು ನನ್ನ ಜವಾಬ್ದಾರಿ. ಯಾಕಂದ್ರೆ ಮೊನ್ನೆ ಬಾಗೇಪಲ್ಲಿಯಲ್ಲಿ ಹೇಳಿದ್ದೀವಿ 10 ರಿಂದ 15 ಕೋಟಿ, ಯಾಕಂದ್ರೆ ಅದು ಕ್ಷೇತ್ರ ದೊಡ್ಡದು ಅಂತ. ಇಲ್ಲಿರೋ ಜನಸಂಖ್ಯೆಗೆ 4 ಕೋಟಿ ರೂಪಾಯಿಯಷ್ಟು ಅಂಬೇಡ್ಕರ್ ಭವನ ನಿರ್ಮಿಸೋದು ನನ್ನ ಗುರಿ. ಮ್ಯಾಕ್ಸಿಮಮ್ ನನಗಿರುವಂತಹ ಮಾಹಿತಿ ಪ್ರಕಾರ ಬರೋ ವರ್ಷ ನಮ್ಮ ಅಂಬೇಡ್ಕರ್ ಭವನದಲ್ಲೇ ಈ ಜಯಂತಿ ಮಾಡೋ ತರ ನಾನು ನಡ್ಕೊಳ್ತೀನಿ ಅನ್ನೋ ಮಾತು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನಷ್ಟು ತಾವು ನೋಡಿರ್ಬೋದು, ಮೊದಲಿದ್ದಂತ ಎಜುಕೇಶನ್ ಸಿಸ್ಟಮ್ಗೂ ಈಗ ಸಿಸ್ಟಮ್ಗೂ, ಮೊದಲು ನಾವೆಲ್ಲ SLC ಓದುವಾಗ ಒಂದು ಹಾಸ್ಟೆಲ್ ಇರಲಿಲ್ಲ, ಒಂದು ಹಾಸ್ಟೆಲ್. ಮಧ್ಯಾಹ್ನ ಈಗೆಲ್ಲ ಬಿಸಿ ಊಟ ಬಿಸಿ ಬಿಸಿಯಾಗಿ ಮಾಡಿಕೊಡ್ತೀವಿ. ಆಗ ನಮ್ಗೆಲ್ಲ ಈ ವಾಸು ಅವರು ಹೇಳ್ತಾ ಇದ್ರು, ಯಾವುದೋ ಕೆಲವು ಸ್ಕೂಲ್ಗಳಲ್ಲಿ ಈ ಅಮೆರಿಕಾದಿಂದ US ಒಂದು ಡಿಪಾರ್ಟ್ಮೆಂಟ್ ಇಂದ ಬರ್ತಾ ಇತ್ತು, ಜಿನೀವಾದಿಂದ. ಅಲ್ಲಿ ಏನೋ ಒಂಥರ ನಮ್ಮ ಒಂದು ಉಪ್ಪಿಟ್ಟು, ಇಂಥ ಬಿಸ್ಕೆಟ್ಸ್ ಏನೋ ಮಧ್ಯಾಹ್ನ ಆದ್ರೆ ಇಷ್ಟಿಷ್ಟು ಕೊಡ್ತಾ ಇದ್ರು. ಕೆಲವು ದಿನ ಅದು ಪೂರ್ವ ದಿನ ಕೊಡ್ತಾ ಇರ್ಲಿಲ್ಲ. ಅಂಬೇಡ್ಕರ್ಗೆ ದೊಡ್ಡ ಹೂವಿನ ಹಾಕಿ ದೊಡ್ಡ ಪಲ್ಲಕ್ಕಿ ಮಾಡೋ ಬದಲು ಅದನ್ನು ಮಾಡೋಣ. ಅದರ ಜೊತೆಗೆ ಅಂಬೇಡ್ಕರ್ ನಡೆದಂತ ದಾರಿಯಲ್ಲಿ ನಡೆದ್ರೆ ನಿಜವಾದ ಗೌರವ ಕೊಡುವಂತ ಅದು ವ್ಯವಸ್ಥೆ. ನಾವೆಲ್ಲರೂ ಇನ್ನಷ್ಟು ಅಂಬೇಡ್ಕರ್ ಬಗ್ಗೆ ತಿಳ್ಕೋಬೇಕು. ಯಾವತ್ತೂ ಒಬ್ಬ ಮನುಷ್ಯ ಅವಮಾನ ಪಟ್ಟಾಗಲೇ ಏನಾದ್ರೂ ಮೇಲೆ ಸಾಧಿಸಬೇಕು ಅಂತ ಛಲ ಬರೋದು. ಅಂತ ಛಲ ಬಂದಿತ್ತು ನಮ್ಮ ಅಂಬೇಡ್ಕರ್ ಸಾಹೇಬರಿಗೆ. ಎಲ್ಲ ಜನ ಹೀಯಾಳಿಸ್ತಾ ಇದ್ರು. ಸ್ಕೂಲಲ್ಲಿ ಸರಿಯಾಗಿ ಅವ್ರನ್ನ ಯಾರು ಪಕ್ಕದಲ್ಲಿ ಕೂರಿಸ್ಕೊಳ್ತಾ ಇಲ್ಲ, ಎಲ್ಲದು ಸರಿಯಾಗಿ ನೀರು ಕೊಡ್ತಾ ಇಲ್ಲ. ಯಾಕಂದ್ರೆ ಈ ಅಸ್ಪೃಶ್ಯತೆ, ಅನಿಷ್ಟ ಪದ್ಧತಿ ಸುಮಾರು ವರ್ಷಗಳಿಂದ ಇದೆ ನಮ್ಮ ದೇಶದಲ್ಲಿ, ಇಲ್ಲ ಅಂತ ನಾನು ಹೇಳಕ್ಕಲ್ಲ. ನಾನು ಇದೇ ಹಳ್ಳಿಯಲ್ಲಿ ಹುಟ್ಟಿದವನು. ನಾನು ಐ ಥಿಂಕ್ 5ನೇ ಕ್ಲಾಸ್ 6ನೇ ಕ್ಲಾಸ್ ಇದ್ದೆ. ನಮ್ಮೂರಲ್ಲೇ ನೋಡ್ತಾ ಇದ್ದೆ, ಪಾಪ ಯಾರಾದ್ರೂ SC ST ಬಂದ್ರೆ ಚೊಂಬಲ್ಲಾಗ್ಲಿ ಗ್ಲಾಸಲ್ಲಾಗ್ಲಿ ನೀರು ಕುಡಿತಾ ಇಲ್ಲ, ಬಾಯಲ್ಲಿ ಇಟ್ಕೋಬೇಕು, ಮೇಲಿಂದ ಉಯ್ತಾ ಇದ್ದು ಟಚ್ ಆಗ್ಬಾರ್ದು ಅಂತ. ಅಂತ ಅನಿಷ್ಟ ಪದ್ಧತಿ ನಮ್ಮ ದೇಶದಲ್ಲಿ ಇತ್ತು ಹಿಂದಿನ ಕಾಲದಲ್ಲಿ. ಆದ್ರೆ ಈಗಂತ ಪದ್ಧತಿ ಇಲ್ಲ. 99% ಇದೆ, ಇನ್ನ 1-2% ಎಲ್ಲ ಇರಬಹುದು, ನಾನಿಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ದರಿಂದ ತಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಅಂಬೇಡ್ಕರ್ ಒಂದು ಮಾತು ಹೇಳ್ತಾನೆ, ನಾವು ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಮುಂದೆ ಬರಬೇಕಾದ್ರೆ ಮೊದಲು ವಿದ್ಯೆ ಕಲಿಯಿರಿ ಅಂತಾರೆ. ನಾವು ವಿದ್ಯೆ ಕಲಿದಾಗ, ನಮ್ಮ ಮಕ್ಕಳಿಗೆ ಒಳ್ಳೆ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿದಾಗ ಮಾತ್ರ ನಮ್ಮ ಜೀವನ ಹಸನಾಗಿರಲು ಸಾಧ್ಯ. ಮತ್ತೆ ಇನ್ನೊಂದು ಸಂಘಟನೆ ಅಂತಾನೆ, ನಾವೆಲ್ಲ ಒಂದಾಗಬೇಕು. ಯಾವುದೇ ಒಂದು ಹಕ್ಕು ಪಡೆಯಕ್ಕೆ ನಾವೆಲ್ಲ ಒಂದಾದಾಗ ಆಗುತ್ತೆ. ಹೋರಾಟ, ವಿದ್ಯೆ, ಸಂಘಟನೆ, ಹೋರಾಟ, ಈ 3 ಮಂತ್ರಗಳನ್ನು ಅನುಸರಿಸಿದ್ದು ಡಾಕ್ಟರ್ ಅಂಬೇಡ್ಕರ್. ನಮ್ಮೆಲ್ಲ ಅವರು ಅದನ್ನ ಹೇಳಿದ್ರು, ಈ 3 ಮಂತ್ರಗಳನ್ನು ಯಾರು ಜೀವನದಲ್ಲಿ ಅನುಸರಿಸ್ತಾರೋ
ಖಂಡಿತವಾಗ್ಲೂ ಅವರು ಈ ಒಂದು ದೇಶದಲ್ಲಿ ಅಭಿವೃದ್ಧಿ ಸಾಧನೆಯಲ್ಲಿ ಸಾಗ್ತೀರಾ ಅಂತ ಅಂಬೇಡ್ಕರ್ ಆ ಮಾತನ್ನು ಹೇಳಿದ್ರು. ನಾವೆಲ್ಲರೂ ಇವತ್ತು ಡಾಕ್ಟರ್ ಅಂಬೇಡ್ಕರ್ ನಡೆದಂತ ದಾರಿಯಲ್ಲಿ ನಡೆಯೋಣ ಅನ್ನೋ ಮಾತನ್ನು ಈ ಸಭೆಯ ಮುಖಾಂತರ ತಮಗೆ ಹೇಳಿ ಎಲ್ಲ ಮಾತನಾಡಿದ್ರೆ ಮತ್ತೆ ನಾನು ಅದನ್ನು ಮಾತನಾಡುವ ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.